ಮತ್ತೆ ಸಾಕಷ್ಟು ಹಣವನ್ನ ಬೇರೆ ವತಿಯಿಂದ ತರ್ತಕ್ಕಂಥದ್ದು, ಯೋಜನೆಗಳನ್ನ ತರ್ತಕ್ಕಂಥದ್ದು ಸಾಕಷ್ಟು ಮಾಡಿದೀವಿ. 3 ಎಕ್ಸಾಮ್ ಮಾಡ್ತಕ್ಕಂಥದ್ದಿರಲಿ, ಕೆಲವನ್ನೆಲ್ಲ ಒಳಗಡೆನೂ ಕೂಡ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಶಿಕ್ಷಣ ಇಲಾಖೆ ಅಂದಾಗ ಶಿಕ್ಷಕರು ಬೇಕಾಗ್ತದೆ. ಬಹಳ ಸಂತೋಷ ಆಗ್ತದೆ. 12-13 ಸಾವಿರ ಜನರು, ನೀವು ಲಾಸ್ಟ್ ಟೈಮ್ ಕೇಳಿದ್ರಿ ಪ್ರಶ್ನೆ, ನಂಗೆ ನೆನಪಿದೆ. ಏನ್ ಸರ್ ಶಿಕ್ಷಕರೇ ಇಲ್ಲ ಅಂತ ಹೇಳಿ, ನಂಗೆ ಸಮಯ ಕೊಡಿ, ನಾನು ಶಿಕ್ಷಕರ ನೇಮಕಾತಿಯನ್ನು ಪೂರ್ಣ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಹಂತವಾಗಿ ಅಂತ ನಿಮ್ಮ ಹತ್ರ ಮಾತಾಡಾದ್ಮೇಲೆ ಸುಮಾರು 12,500 ಸಾವಿರ ಟೀಚರ್ಸ್ ನೇಮಕಾತಿ ಆಯ್ತು. ಈಗ ಮೊನ್ನೆನೂ ಕೂಡ ಇನ್ನೊಂದು 1,500 ಸಾವಿರ ಬ್ಯಾಲೆನ್ಸ್ ಇತ್ತು, ಅದು ಕೂಡ ಆಗಿದೆ. ಅದನ್ನ ನೇಮಕಾತಿಗೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ PUC ಯಲ್ಲೂ ಕೂಡ ಒಂದು ಸುಮಾರು 900 ಟೀಚರ್ಸ್ ನ ತಗೊಳ್ತಕ್ಕಂಥದ್ದು, ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ನ ತಗೊಳ್ತಕ್ಕಂಥದ್ದು. ಅನುದಾನಿತ ಶಾಲೆಯಲ್ಲಿ 9 ವರ್ಷ ಇದೇ ಇರಲಿಲ್ಲ, ಏನು ಶಿಕ್ಷಕರು ತಗೊಂಡಿರ್ಲಿಲ್ಲ ನೇಮಕಾತಿ. ನಾವು ಬಂದ್ಮೇಲೆ 9 ವರ್ಷದ 5 ವರ್ಷಕ್ಕೆ ತಗೊಳ್ತಕ್ಕಂಥದ್ದು ಕೆಲಸವನ್ನ ಮಾಡಿದೀವಿ. ಆ ಪ್ರಕ್ರಿಯೆನೂ ಕೂಡ ಸ್ಟಾರ್ಟ್ ಆಗಿದೆ. ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 6,000 ಚಿಲ್ಡ್ರೆ ಏನು ಶಿಕ್ಷಕರ ಕೊರತೆ ಇತ್ತು, ಅದು ಇವಾಗ ಸುಮಾರು 5,800 ಶಿಕ್ಷಕರನ್ನ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಅದನ್ನು ಕೂಡ ಪೂರ್ಣ ಮಾಡಿದೀವಿ. ಅದನ್ನ ಮೊನ್ನೆ ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಆಯ್ತು, ಅದು ಕೂಡ. ಮತ್ತೆ KPS ಶಾಲೆಗಳನ್ನ ಹೋದ್ಸತಿ ಬಂದಾಗ ನಾನು ಹೇಳಿದ್ದೆ, ಜನರಲ್ ಆಗಿ KPS ಶಾಲೆಗಳನ್ನ ಮಾಡ್ಬೇಕು ಅಂತ. ಈಗ ಅದು ಕೂಡ ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಒಂದೊಂದೇ 1 ವರ್ಷದೊಳಗೆ ಸುಮಾರು 500 KPS ಶಾಲೆಗಳನ್ನ ಶುರು ಮಾಡಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನ, ಮತ್ತೆ ದ್ವಿಭಾಷಾ ಯಾಕಂದ್ರೆ ಕನ್ನಡ ಭಾಷೆನ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಸೊ ದ್ವಿಭಾಷಾ ಮೀಡಿಯಂ ಅಂದ್ರೆ ಇಂಗ್ಲಿಷು ಕನ್ನಡ ಮೀಡಿಯಂ ಇರ್ತಕ್ಕಂಥ ಶಾಲೆಗಳನ್ನ LKG UKG ಅನ್ನ ಮಾಡಿದ್ವಿ. ನೋಡಿ, ಹಿಸ್ಟ್ರಿ ಒಂದು ಕ್ರಿಯೇಟ್ ಮಾಡಿದ್ವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ LKG UKG ಓಪನ್ ಮಾಡಿ ಕೇವಲ 41 ದಿವಸದೊಳಗೆ 43,000 ಮಕ್ಕಳು ಇವತ್ತು ಅಡ್ಮಿಷನ್ ತಗೊಂಡ್ರು ಸರ್ಕಾರಿ ಶಾಲೆಯಲ್ಲಿ. ಮತ್ತೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು, ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ, ಸರ್ಕಾರದ ಮೇಲೆ ವಿಶ್ವಾಸ ಇಟ್ಕೊಂಡು, ಯಾರು ಸರ್ಕಾರಕ್ಕೆ ಅಷ್ಟು ಈಸಿಯಾಗಿ ದುಡ್ಡು ಕೊಡೋದಿಲ್ಲ. ಆದ್ರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಸುಮಾರು 1,591 ಕೋಟಿಯನ್ನ ಮಕ್ಕಳಿಗೆ ದಿನ ಮೊಟ್ಟೆ ಇಲ್ಲ ಚೀಕಿ ಮತ್ತೆ ಇಲ್ಲ ಅಂದ್ರೆ ಬಾಳೆಹಣ್ಣು ಕೊಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ಮೊನ್ನೆ 25ನೇ ತಾರೀಕು ನಾವು ಶುರು ಮಾಡಿದೀವಿ. ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೋಗ್ರೆಸ್ ಆಗಿ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಮಕ್ಕಳಿಗೆ ಒಂದು ಹಂತವಾಗಿ ಸಮಾನತೆಯ ಶಿಕ್ಷಣವನ್ನ ಕೊಡ್ತಕ್ಕಂಥದ್ರಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೂಡ ಇದೆ. ತುಂಬಾ ಬ್ಯಾಕ್ಲಾಗ್ಸ್ ಇದೆ, ಬ್ಯಾಕ್ಲಾಗ್ಸ್ ನ ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ. PUC ಮಕ್ಕಳು ಲ್ಯಾಬ್ ಸಂಬಂಧಪಟ್ಟ ಇಲ್ಲ, ಲ್ಯಾಬ್ಸ್ ನೆಲ್ಲ ಈಗ ನಾವು ಬಂದ ಮೇಲೆ ಲ್ಯಾಬಿಗೆ ಸುಮಾರು 12.5 ಕೋಟಿ ಲ್ಯಾಬ್ಸ್ಗೆ ಇರ್ತಕ್ಕಂಥದ್ದು ಮಾಡಿದೀವಿ. ಪ್ಲಸ್ ಎಲ್ಲೆಲ್ಲಿ ಆದರ್ಶ ಶಾಲೆಗಳು ಬರೀ 10ನೇ ಕ್ಲಾಸ್ ವರ್ಗೂ ಇತ್ತು, PUC ಕಾಲೇಜಸ್ ಶಾರ್ಟೇಜ್ ಇತ್ತು, ಅದನ್ನೆಲ್ಲ PUC ಕಾಲೇಜ್ ಆಗಿ ಆಟೋಮೆಟಿಕ್ ಆಗಿ ಕನ್ವರ್ಟ್ ಮಾಡಿ ಅದಕ್ಕೆ ದುಡ್ಡು ಕೂಡ ಇದೆ. ಲ್ಯಾಬ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಲ್ಯಾಬ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಒಂದು ಸುತ್ತೋಲೆ ಏನ್ ನೀವು ನೋಡಿದ್ರಿ, ಅದನ್ನ ಏನಾದ್ರೂ ಸ್ವಲ್ಪ ನಿಜವಾಗ್ಲೂ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಒಂದು 5% ಮಾತ್ರ ಆಗ್ತದೆ. ಹಂಗೇನಾದ್ರು ಇದ್ರೆ ಮಕ್ಕಳಿಗೆ ತೊಂದರೆ ಆಗದೆ ಇರ್ತಕ್ಕಂಥದ್ದು ರೀತಿಯಲ್ಲಿ ನಾವು ಮಾಡೋಣ, ಏನ್ ತೊಂದರೆ ಇಲ್ಲ. ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳ ದಸರಾ ಅಲ್ಲಿ ಯಾವತ್ತೂ ಅಷ್ಟೇ. ಮತ್ತೆ ಶಿಕ್ಷಣ ಇಲಾಖೆಯಿಂದ ತೊಂದರೆಗಳು ಎಷ್ಟೇ ಇರಲಿ, ಆದ್ರೆ ಒಂದು ಮೇನ್ ಮಿಸ್ಟೇಕ್ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ತಂದೆ ತಾಯಿಯವರು ಸಂಪೂರ್ಣವಾಗಿ ಅಡ್ಮಿಷನ್ ಆದ್ಮೇಲೆ 6 ದಿವಸನು ಮಕ್ಕಳಿಗೆ ಶಾಲೆಗೆ ಕಳಿಸಿ, ಫ್ರೀ ಬುಕ್ಸ್ ಕೊಡ್ತೀವಿ, ಫ್ರೀ ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಮೊಟ್ಟೆ ದಿನ ಕೊಡ್ತೀವಿ, ಇಲ್ಲ ಚೀಕಿ ಕೊಡ್ತೀವಿ. ಇದೆಲ್ಲ ಕೊಟ್ಟ ಮೇಲೆ ಫ್ರೀ ಕರೆಂಟ್ ಕೊಡ್ತಾ ಇದೀವಿ ನಾವು ಶಾಲೆಗಳಿಗೆ. ದಯವಿಟ್ಟು ಮಕ್ಕಳನ್ನ ಬರೀ 3 ದಿವಸ ಕಳಿಸಿ 5 ದಿವಸದೊಳಗೆ 3 ದಿವಸ ಇಲ್ಲ 2 ದಿವಸ ರಜಾ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಶಿಕ್ಷಣ ಅನ್ನೋದು ಒಂದಾದ್ಮೇಲೆ 2, 2 ಆದ್ಮೇಲೆ 3 ಬರುತ್ತೆ ಹೊರತು ಅದನ್ನು ಒಂದಾಗಿ ಮತ್ತೆ 3ಕ್ಕೆ ಜಂಪ್ ಮಾಡೋದಕ್ಕಾಗೋದಿಲ್ಲ. ಈ ದೇಶ ಏನಾದ್ರೂ ಅದ್ರ ಪಾಡಿಗೆ ಅದು ಬದಲಾವಣೆ ಆಗಬೇಕು. ಇವತ್ತಿನ ಒಂದು ಗೊಂದಲದ ರಾಜಕಾರಣದೊಳಗೆ ಜಾತಿ ಧರ್ಮ ಎಲ್ಲ ಬಂದ್ಬಿಟ್ಟಿದೆ. ನಾನೊಬ್ಬ ಸಚಿವನಾಗಿ, ರಾಜಕಾರಣಿಯಾಗಿ ನಾನು ಹೇಳ್ಕೊಳ್ತೀನಿ, ಅಸಹ್ಯ ಆಗೋಗಿದೆ. ಅದೆಲ್ಲ ಹೊರಗೆ ಹೋಗಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗ್ತದೆ. ದಯವಿಟ್ಟು ಮಕ್ಕಳಿಗೆ ಶಾಲೆಗೆ ಕಳಿಸಿ. ನಾವು ಅವ್ರು ಬಂದು ಏನೋ ಮಲಗಿದ್ರೆ ನಾವೇ ಎಬ್ಸಿ ಪಾಠ ಹೇಳ್ಕೊಡ್ತೀವಿ. ಆದ್ರೆ ದಯವಿಟ್ಟು ಮಕ್ಕಳಿಗೆ ನೀವು ಶಾಲೆ ಕಳಿಸಿ, ಸರ್ಕಾರಿ ಶಾಲೆ ಕಳಿಸಿ, ಅಷ್ಟೇ ನಾನು ಕೇಳೋದು.